ಇನ್ನೂ ಡೆವಲಪ್ ಆಗುವ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಪ್ರಬಲರಾಗಿ ಬೆಳೀತಾ ಇದ್ದಾರೆ. ಈ ಎಲ್ಲ ನೆಲೆಗಳಲ್ಲಿ ಇವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ತಮ್ಮಲ್ಲಿ ಭಿನ್ನಾಭಿಪ್ರಾಯನ ಬಿಟ್ಟು ಕೊಟ್ಟಿದ್ದಾರೆ. ಯಾಕಂದರೆ ಮೋದಿಯವರು ಶಾಶ್ವತ ಅಲ್ವಲ್ರಿ, ಹಿಂದಿಲ್ಲ ಅಭಿವೃದ್ಧಿ ಸಮಯ ಬಂದಾಗ ಅವರು ಹೋಗಲೇಬೇಕಾಗ್ತದೆ. ಇದು ನಿಸರ್ಗದ ನಿಯಮ. ಆ ದಿಶೆಯಲ್ಲೇ ಶಾಶ್ವತ ಉಳಿಯುವಂಥದ್ದು ಒಂದು ಸಂಘಟನೆ. ಆ ಸಂಘಟನೆಗೆ ಒಬ್ಬ ಒಳ್ಳೆಯ ವ್ಯಕ್ತಿ, ಯಂಗ ಮತ್ತು ತಮ್ಮ ಸಿದ್ಧಾಂತವನ್ನು, ಅದು RSS ಸಿದ್ಧಾಂತವನ್ನು ಉಳ್ಳಂಥವನನ್ನು ಈಗಾಗಲೇ ಒಂದು ಉಳಿದ್ರಿ. ಹಿಂದೂ ಶಬ್ದದ ಪರವಾಗಿ ಎಷ್ಟೋ ಚರ್ಚೆ ನಡೀತಾ ಇದೆ. ಆ ನೆಲಗಟ್ಟಿನಲ್ಲಿ ಅವರು ನಾವು ಸಂವಿಧಾನ ಬದಲು ಮಾಡೋದು ಅವಶ್ಯಕತೆ ಇಲ್ಲ, ಇದು ಹಿಂದೂಸ್ತಾನ, ಹಿಂದೂಗಳಿದ್ದಾರೆ ಇಲ್ಲಿ ಮಾತಾಡಿದರು. ಇಲ್ಲಿದ್ದವರೆಲ್ಲ ಹಿಂದೂಗಳಿದ್ದಾರೆ. ಅವರ ನಾವು ಮೂರು ಸಿದ್ಧಾಂತ ಬಿಟ್ಟಿಲ್ಲ ಅನ್ನೋ ಮಾತನ್ನು ಮೋಹನ್ ಭಾಗವತ್ ಇತ್ತೀಚೆಗೆ ಹೇಳಿದ್ದು ನಾವು ನೋಡಿದ್ದೀವಿ. ಈ ಎಲ್ಲ ನೆಲೆಗಟ್ಟಿನಲ್ಲೇ ತಮ್ಮ ಸಿದ್ಧಾಂತವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಜೊತೆಗೆ ಈ ದೇಶದ ಜನರ ವಿಶ್ವಾಸವನ್ನು ತಮ್ಮೊಳಗೆ ತಗೊಂಡು ಹೋಗುವಂಥ ಒಂದು ವಿಶಾಲ ಮನೋಭಾವದ, ಯಾಕಂತಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂತಂದರೆ ಮೂರು ಸಿದ್ಧಾಂತ ಬಿಟ್ಟಿಲ್ಲ, ನಾವು ಬಿಡುವುದಿಲ್ಲ ಅನ್ನೋ ಮಾತನ್ನು ಆಲ್ರೆಡಿ ಮೋಹನ್ ಭಾಗವತರು ಹೇಳಿದ್ದರಿಂದಾಗಿ, ಜೊತೆಗೆ ನಮ್ಮ ಮೋದಿಯವರು ಈ ಒಂದು RSSದ ಪ್ರಚಾರಕ್ಕಿರೋದರಿಂದಾಗಿ ಆ ಸಿದ್ಧಾಂತ ನೆಲೆಯಲ್ಲಿರುತ್ತಂಥ ವ್ಯಕ್ತಿಯನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ. ಈಗ ನಿಮಗೆ ಹೇಳಿದರೆ 45-46 ವಯಸ್ಸಿನ ಈ ನಮ್ಮ ನಿತಿನ್ ಅವರು ಮುಂಬರುವ ದಿನಗಳಲ್ಲಿ ಅಧ್ಯಕ್ಷರಾಗಿ ಇನ್ನೂ ಎತ್ತರಕ್ಕೆ ಒಯ್ಯಲಿ ಅನ್ನುವಂಥ ಒಂದು ಹಿರಿಯ ಆಸೆ. ಆ ದಿಶೆಯಲ್ಲಿ ಎಲ್ಲರೂ ಆಸೆಯಿಂದ ಇವರು ನೋಡ್ತಾ ಇದ್ದಾರೆ. ಮತ್ತು ಈಗ ಹಿಂದಿದ್ದಂಥ JP ನಡ್ಡಾ ಅವರಾಗಿರ್ಬೋದು ಮತ್ತು ಇದೆಲ್ಲರೂ ಹೋರಾಟ ಮಾಡಿದ್ದಾರೆ, ಇಲ್ಲಂತಲ್ಲ. ಆದರೆ ಇವತ್ತು ಇನ್ನೂ ಹೆಚ್ಚು ಸ್ಪರ್ಧಾತ್ಮಕವಾಗಿ ಆಗ್ತಾಯಿದೆ. ಆದರೆ ಒಂದಿಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ರಾಷ್ಟ್ರ ಮಟ್ಟದಲ್ಲ ಪ್ರಾದೇಶಿಕ ಪಕ್ಷಗಳು ನಿಧಾನಕ್ಕೆ ಅವಸಾನಕ್ಕೆ ಹೋಗ್ತಾ ಇದ್ದಾವೆ. ಇನ್ನೊಂದು ಕೆಲವೊಂದಿಷ್ಟು ಇದ್ದಾವೆ. ಮಮತಾ ಬ್ಯಾನರ್ಜಿ ಅಂತವರಾಗಿರ್ಬೋದು, ತಮ್ಮ ಈ ಮಹಾರಾಷ್ಟ್ರದಲ್ಲಿ ನಮ್ಮ ಠಾಕ್ರೆ, ಜೊತೆಗೆ ಶರದ್ ಪವಾರ್ ಅಂತವರಾಗಿರ್ಬೋದು, ದಕ್ಷಿಣದಲ್ಲಿ ನಮ್ಮ ಸ್ಟ್ಯಾಲಿನು ಮತ್ತು ಪಿಣರಾಯರಂಥವರಾಗಿರ್ಬೋದು, ಕರ್ನಾಟಕದ ಸಿದ್ದರಾಮಯ್ಯರಂಥವರಾಗಿರ್ಬೋದು, ಇವೆಲ್ಲವೂ ಗಮನಿಸಿಕೊಂಡಾಗ ಇದು ಪ್ರಾದೇಶಿಕ ಪಕ್ಷ ಅಲ್ಲ. ಸಿದ್ದರಾಮಯ್ಯರು ರಾಷ್ಟ್ರೀಯ ಪಕ್ಷ. ಆದರೆ ಪ್ರಾದೇಶಿಕ ಪಕ್ಷಗಳು ಕಮ್ಯುನಿಸ್ಟ್ ಪಾರ್ಟಿನೂ ಪ್ರಾದೇಶಿಕ ಪಕ್ಷದ ರೂಪ ಬೆಳೀತಾ ಇದೆ.